ಅನ್ನಭಾಗ್ಯ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರ ನೇರವಾಗಿ ಒಂದಿಷ್ಟು ಮಾತುಗಳನ್ನು ಹೇಳಿತ್ತು. ನಮಗೆ ಬರುವಂಥ ಅಕ್ಕಿಯಲ್ಲಿ ಕೇವಲ 5 kg ಅಕ್ಕಿ ಮಾತ್ರ ಕೊಡ್ತಿದ್ವಿ, ಉಳಿದಂಥ 5 kg ಅಕ್ಕಿ ಭರವಸೆಯನ್ನು ಕೊಟ್ಟಿದ್ವಿ, ಅದಕ್ಕೆ ಹಣ ಕೊಟ್ಟಿದ್ವಿ ಅನ್ನುವಂಥ ಮಾತನ್ನು ಹೇಳಿದರು. ಈಗ ಆ ಹಣದ ಬದಲಾಗಿ ಅಕ್ಕಿಯನ್ನೇ ಕೊಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಕಳೆದ 6 ತಿಂಗಳಿಂದ 4 ತಿಂಗಳಿಂದ 8 ತಿಂಗಳಿಂದ ಅಕ್ಕಿ ದುಡ್ಡು ಬರ್ತಾ ಇಲ್ಲ. ತಡ ಆಯ್ತು, ಆದರೆ ಕೇಂದ್ರ ಸರ್ಕಾರ ಇದ್ದೂ ಕೊಡಲಿಲ್ಲ. ಅವ್ರು ಅದನ್ನು ಖರೀದಿ ಮಾಡ್ಲಿಕ್ಕೆ ತಯಾರಿಲ್ಲ. ಖರೀದಿ ಅಂದ್ರೆ ದುಡ್ಡು ಕೊಟ್ಟು ಖರೀದಿ ಮಾಡ್ಬೇಕು. 5 kg ಲೆಕ್ಕ ದುಡ್ಡು ಕೊಡ್ತೀವಿ ಅಂತ ಹೇಳಿ ಕೊಡ್ತಾ ಇಲ್ಲ. ಸುಳ್ಳು ಹೇಳೋದು ಕಾಂಗ್ರೆಸ್ ಕಡೆಯಿಂದ ಕಲಿಬೇಕು. ಈ ತಿಂಗಳಿಂದಾನೇ ನಾವು ಗ್ರಾಹಕರಿಗೆ ಕೊಡುವಂಥದ್ದನ್ನು ತೀರ್ಮಾನ ಮಾಡಿದ್ದೇವೆ. ಅನ್ನಭಾಗ್ಯ ಸಿಎಂ ಸಿದ್ದರಾಮಯ್ಯ ಮೊದಲ ಅವಧಿಯಲ್ಲಿ ಜಾರಿ ಮಾಡಿದ ಮಹತ್ವದ ಯೋಜನೆ. ಈ ಬಾರಿ ಅಧಿಕಾರಕ್ಕೆ ಬಂದಾಗಲೂ ಪಂಚ ಗ್ಯಾರಂಟಿ ಜೊತೆಗೆ ಅನ್ನಭಾಗ್ಯವನ್ನು ಸಿದ್ದರಾಮಯ್ಯ ಮುಂದುವರಿಸಿದ್ರು. ಈ ಯೋಜನೆಯಡಿ 10 kg ಅಕ್ಕಿಯನ್ನ ಫಲಾನುಭವಿಗಳಿಗೆ ವಿತರಿಸಲು ರಾಜ್ಯ ಸರ್ಕಾರ ಮುಂದಾಗಿತ್ತು. ಆದರೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಸಿಗದಿದ್ದಕ್ಕೆ ಹೆಚ್ಚುವರಿ 5 kg ಅಕ್ಕಿಗೆ ಪರ್ಯಾಯವಾಗಿ ತಲಾ 170 ರೂಪಾಯಿ ಹಣವನ್ನ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಾಕಲಾಗ್ತಿತ್ತು. ಆದರೆ ಕಳೆದ 5-6 ತಿಂಗಳಿನಿಂದ ಫಲಾನುಭವಿಗಳ ಖಾತೆಗೆ ಬೀಳ್ತಿದ್ದ 170 ರೂಪಾಯಿ ಹಣವು ಸ್ಥಗಿತಗೊಂಡಿತ್ತು. ಹೀಗಾಗಿ ರಾಜ್ಯದಾದ್ಯಂತ ಫಲಾನುಭವಿಗಳು ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ರು. ಗೃಹಲಕ್ಷ್ಮಿ ಹಣದ ಜೊತೆಗೆ ಅನ್ನಭಾಗ್ಯದ ಹಣವೂ ಸಿಕ್ತಿಲ್ಲ ಅಂತ ಅಳಲು ತೋಡಿಕೊಂಡಿದ್ರು. ಇವ್ರು ಯಾಕೆ ಹೇಳ್ಬೇಕಾಯ್ತು, ಮೊದ್ಲೇ ಆಗ್ತೀವಿ ಅಂತ ಸಡನ್ ಆಗಿ ಈ ತರ ನಿಲ್ಲಿಸ್ಬಿಟ್ರೆ ಯಾವ ತರ ಜೀವನ ಮಾಡ್ಬೇಕು ಹೇಳಿ ನೋಡೋಣ. ಅದಕ್ಕೆ ಮೂಗಿಗೆ ತುಪ್ಪ ಸವರಿ ಈ ತರ ಆಸೆ ತೋರಿಸ್ತಾ ಇದಾರೆ. ಸುಮ್ಮನೆ ಹಿಂಗೆಲ್ಲ ಬಡವರಿಗೆಲ್ಲ ಹಿಂಗೆಲ್ಲ ಹೇಳಿ ಸುಳ್ಳು ಹೇಳಿ ಇದೆಲ್ಲ ಮಾಡಬಾರ್ದಾಗಿತ್ತು. 5 ತಿಂಗಳಾಯ್ತು ರಾಷನ್ ರೊಕ್ಕ ಇಲ್ರಿ. 2 ಕಿಲೋ ಜೋಳ 3 ಕಿಲೋ ಅಕ್ಕಿ ಕೊಡ್ತಾರ, ಸರಿ ಹೋಗಂಗಿಲ್ಲ ಅವ್ ಮಕ್ಕಳು ಮರ್ಗಳು ಇದ್ದವ್ರಿಗೆ. ಎಲ್ಲ ಕಾಲು ಬಿದ್ದು ಎಲೆಕ್ಷನ್ ಗೆದ್ರು. ಈಗ 3 ತಿಂಗಳಾಯ್ತು ದುಡ್ಡು ಹಾಕಿಲ್ಲ, ರಾಸನು ಸರಿ ಕೊಡಂಗಿಲ್ಲ. ಈ ಬಗ್ಗೆ TV9 ನಿರಂತರ ವರದಿ ಮಾಡಿ ಅನ್ನಭಾಗ್ಯ ಫಲಾನುಭವಿಗಳ ನೋವನ್ನ ಸರ್ಕಾರದ ಮುಂದಿಟ್ಟಿತ್ತು. ಇದರ ಬೆನ್ನಲ್ಲೇ ಆಹಾರ ಸಚಿವ KH ಮುನಿಯಪ್ಪ ಇಂದು ಮಹತ್ವದ ಘೋಷಣೆ ಮಾಡಿದ್ದಾರೆ. ಇನ್ಮುಂದೆ ಅನ್ನಭಾಗ್ಯದ ಹಣದ ಬದಲು ಅಕ್ಕಿ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಈಗ ಅಕ್ಕಿಯನ್ನು ಈ ತಿಂಗಳಿಂದಾನೇ ನಾವು ಗ್ರಾಹಕರಿಗೆ ಕೊಡುವಂಥದ್ದನ್ನು ತೀರ್ಮಾನ ಮಾಡಿದ್ದೇವೆ. ಇದನ್ನು ಪೂರ್ತಿ ಪ್ರಮಾಣದಲ್ಲಿ ಅವರು ಮುಂದುವರಿಸಬೇಕು ಅಂತ ಕೂಡ ಅವ್ರನ್ನ ನಾನು ಒತ್ತಾಯ ಮಾಡ್ತೀನಿ. ಫೆಬ್ರವರಿ ತಿಂಗಳಿನಿಂದಲೇ ಹಣದ ಬದಲು ಅಕ್ಕಿ ಕೊಡುತ್ತೇವೆ ಅಂತ ಹೇಳಿದ್ದಾರೆ. ಇಷ್ಟೇ ಅಲ್ಲ, ಈ ಹಿಂದೆಯೇ ಕೇಂದ್ರ ಸರ್ಕಾರ ಅಕ್ಕಿ ಕೊಟ್ಟಿದ್ರೆ ಹಣ ಕೊಡುವ ಪ್ರಮೇಯವೇ ಬರ್ತಿರ್ಲಿಲ್ಲ ಅಂತ ಹೇಳೋದನ್ನ ಮುನಿಯಪ್ಪ ಮರೆಯಲಿಲ್ಲ. ತಡ ಆಯ್ತು, ಆದರೆ ಕೇಂದ್ರ ಸರ್ಕಾರ ಇದ್ದೂ ಕೊಡಲಿಲ್ಲ. ಈಗ ಪ್ರಹ್ಲಾದ್ ಜೋಶಿ ಅವರು ನಮ್ಮ ರಾಜ್ಯದವರೇ ಮಂತ್ರಿ ಬಂದಿದ್ದಾನೆ, ಅವ್ರು ಕೊಡೋದನ್ನು ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತು 2 ವರ್ಷ ಕೊಡಬೇಕಂತ ಹೇಳಿದ್ರು ಕೂಡ ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಕ್ಕಿಯನ್ನು ಈ ತಿಂಗಳಿಂದಾನೇ ಕೊಡ್ತೀವಿ. ಈ ಬಗ್ಗೆ ಮೊನ್ನೆ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ಸರ್ಕಾರ ಅಕ್ಕಿ ಕೊಡೋಕೆ ಮುಂದಾಗಿದ್ರು, ರಾಜ್ಯ ಸರ್ಕಾರ ಖರೀದಿಗೆ ಮುಂದಾಗಿಲ್ಲ. ಯಾಕಂದ್ರೆ ಅವರ ಬಳಿ ದುಡ್ಡಿಲ್ಲ ಅಂತ ಆರೋಪಿಸಿದ್ರು. 22 ರೂಪಾಯಿಗೆ ಅವ್ರು ಖರೀದಿ ಮಾಡಿಕೊಟ್ರ, ಆದರೆ ಅವರು ಖರೀದಿ ಮಾಡ್ಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಅವ್ರಿಗೆ ದುಡ್ಡು ಕೊಡ್ತಾ ಇಲ್ಲ. ಇಲ್ಲಿ ದುಡ್ಡಿನ ಲೆಕ್ಕಕ್ಕೆ 5 kg ಲೆಕ್ಕ ದುಡ್ಡು ಕೊಡ್ತೀವಿ ಅಂತೇಳಿ ಕೊಡ್ತಾ ಇಲ್ಲ. ಅಂದ್ರೆ ಸುಳ್ಳು ಹೇಳೋದು ಕಾಂಗ್ರೆಸ್ ಕಡೆಯಿಂದ ಕಲಿಬೇಕು. ಇನ್ನು ಅನ್ನಭಾಗ್ಯ ವಿಚಾರವಾಗಿ ಮಾತನಾಡಿದ ವಿಜಯೇಂದ್ರ, ನೀವು ಚುನಾವಣೆಯಲ್ಲಿ ಭರವಸೆ ಕೊಟ್ಟಂತೆ ಗ್ಯಾರಂಟಿಗಳನ್ನ ಕೊಡಲೇಬೇಕು, ಅದು ನಿಮ್ಮ ಕರ್ತವ್ಯ ಅಂತ ಆಗ್ರಹಿಸಿದ್ರು. ನಿಮ್ಮ ಗ್ಯಾರಂಟಿಗಳ ಬಗ್ಗೆ ನಮ್ಮ ವಿರೋಧ ಇಲ್ಲ. ಇಟ್ಸ್ ಯುವರ್ ಡ್ಯೂಟಿ. ಚುನಾವಣೆ ಸಂದರ್ಭ ನೀವು ಭರವಸೆ ಕೊಟ್ಟಂತೆ ಗ್ಯಾರಂಟಿಗಳು ಅನುಷ್ಠಾನ ಆಗಲೇಬೇಕು. ಆದರೆ ನೀವೇನು ಮಾಡ್ತಾ ಇದ್ದೀರಿ? ಪ್ರತಿ ತಿಂಗಳು ಗ್ಯಾರಂಟಿಗಳನ್ನು ಕೊಡ್ತೇವೆ, ಯುವ ನಿಧಿ ಪ್ರತಿ ತಿಂಗಳು ಅಕೌಂಟಿಗೆ ಹಾಕ್ತೇವೆ, ಹೊಸ ಅದಕ್ಕೆ ಕಂಡೀಷನ್ಸನ್ನು ಹಾಕಿದರೆ ಅದು ಒಂದು ಭಾಗ ಆಯಿತು. ಆದರೆ ಕಳೆದ 6 ತಿಂಗಳಿಂದ 4 ತಿಂಗಳಿಂದ 8 ತಿಂಗಳಿಂದ ಅಕ್ಕಿ ದುಡ್ಡು ಬರ್ತಾ ಇಲ್ಲ. ಸದ್ಯ ಕೇಂದ್ರ ಸರ್ಕಾರದಿಂದ ಅಕ್ಕಿ ಖರೀದಿಸಲು ರಾಜ್ಯ ಸರ್ಕಾರ ಒಪ್ಪಿಕೊಂಡಿದ್ದು, ಇದೇ ತಿಂಗಳಿನಿಂದ ಹಣದ ಬದಲಾಗಿ ಅಕ್ಕಿ ದೊರೆಯಲಿದೆ. ಸುನೀಲ್, TV9 ಬೆಂಗಳೂರು.